ಮುಂದುವರಿತಾ ಕುಂಭರಾಶಿ, ಕಾರ್ಯಕಲಾಪಗಳು ಸ್ವಲ್ಪ ತಡವಾದರೂ ಕೂಡ ಚೆನ್ನಾಗಿ ನಡೀತಕ್ಕಂತಹ ತಿಂಗಳು. ಒಳ್ಳೆಯ ಅವಕಾಶಗಳು ಬರ್ತದೆ, ಬಡ್ತಿ ಸಿಗ್ತದೆ. ಎಷ್ಟೋ ಮಂದಿಗೆ, ಎಷ್ಟೋ ಜನರಿಗೆ ಶನಿ ಯೋಗಕಾರಕನಾಗಿರ್ತಾನೆ, ಎಷ್ಟೋ ಜನರಿಗೆ ರಾಹು ಯೋಗಕಾರಕನಾಗಿರ್ತಾನೆ, ಹಾಗಾಗಿ ಅಥವಾ ಗುರುವು ಯೋಗಕಾರಕನಾಗಿರ್ತಾನೆ. ನಿಮ್ಮ ಜಾತಕದಲ್ಲಿ ಆ ದಶಾಭುಕ್ತಿಗಳು, ಜಾತಕ ಲಕ್ಷಣ, ಇದ್ರ ಪ್ರಕಾರ ಕೂಡ ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಆದರೆ ಇದು ರಾಶಿಗೆ ಇರ್ತಕ್ಕಂತಹ ಒಂದು ಸಾಧ್ಯ ಅಸಾಧ್ಯತೆಗಳನ್ನು ಮಾತ್ರ ನಾವು ಸೂಚ್ಯವಾಗಿ ಹೇಳ್ತಕ್ಕಂಥದ್ದು. ವ್ಯವಹಾರದ ವಿಷಯದಲ್ಲಿ ಸ್ಥಾನ ಬದಲಾವಣೆ, ವಾಸದಲ್ಲಿ ಇರ್ತಕ್ಕಂತಹ ವಿಷಯದಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಆ ಕೆಲಸಗಳು ಆಗ್ತದೆ. ಎಷ್ಟೋ ಜನ ಕೆಲಸ ಬಿಡಬೇಕು, ಬೇರೆ ಕೆಲಸ ಹಿಡಿಬೇಕು ಅಂತ, ಮನೆ ಇದೆ ಮನೆ ಚೇಂಜ್ ಮಾಡಬೇಕು ಅಥವಾ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಪಾರ್ಟ್ಮೆಂಟ್ಗೆ, ಅದು ಅರ್ಧಂಬರ್ಧ ಕೆಲಸ ಆಗಿರ್ತದೆ. ಅದಕ್ಕೆಲ್ಲ ಸ್ವಲ್ಪ ಚಾಲನೆ ಸಿಗ್ತಕ್ಕಂತಹ ತಿಂಗಳು ಈ ಆಗಸ್ಟ್ ತಿಂಗಳಾಗಿರ್ತದೆ. ಕಫದೋಷಗಳಿಂದ ಆರೋಗ್ಯ ಕೆಡ್ತಕ್ಕಂಥದ್ದು. ಮಳೆಗಾಲ ಮೊದಲೇ ನಡೀತಾ ಇದೆ, ಮುಂದೆ ಶೀತಕಾಲ ಬರ್ತದೆ. ಈಗ ಏನು ತಿಂತೀವೋ, ಈಗ ಏನು ಕುಡಿತೀವೋ ಕುಂಭರಾಶಿಯವರು ಮುಂದಿನ ಋತುವಿನಲ್ಲಿ ಅದರದ್ದೇ ಫಲ ಬರೋದು. ಹಾಗಾಗಿ ಕಫ ಜಾಸ್ತಿ ಆಗದೇ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನು ಗಮನ ಇಟ್ಟು ಸೇವಿಸಬೇಕು. ಕಫದೋಷ ಒಂದು ಬಂದರೆ ಎಲ್ಲ ಥರದ ರೋಗಗಳಿಗೂ ಕಫ ಕಾರಣ. ಈ ದಕ್ಷಿಣಾಯನದಲ್ಲಿ ಶೀತಕಾಲದಲ್ಲಿ ಎಲ್ಲ ಥರದ ದೋಷಗಳಿಗೆ ವಾತ ಕಾರಣ. ವಾತ, ಪಿತ್ತ, ಕಫ. ಸೊ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಇರಬೇಕು ಕುಂಭರಾಶಿಯವರಿಗೆ. ಆರೋಗ್ಯದ ಬಗ್ಗೆ ಅಥವಾ ಆಹಾರದ ವಿಷಯದ ಬಗ್ಗೆ. ಆಗಲೇ ಹೇಳಿದಂತೆ ರಾಘವೇಂದ್ರ ಸ್ವಾಮಿಗಳ ಸೇವೆ, ಈಶ್ವರ ದೇವರ ಅಭಿಷೇಕ ಸೇವೆ, ನಮಸ್ಕಾರಾದಿಗಳನ್ನು ವಿಶೇಷವಾಗಿ ಮಾಡ್ತಾ ಮುಂದುವರಿತಕ್ಕಂಥದ್ದು ಕುಂಭರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.